ಸ್ನೇಹಿತರೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದೀಗ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ರಾದಂತವೇ ಎದ್ದು ಬಂದಿರುವಂತದ್ದು. ಸದ್ಯ ಈಗ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಗಲಾಟೆ, ಹೈಡ್ರಾಮಾ ಅಂತಾನೆ ಹೇಳ್ಬೋದು. ಏನಾಯ್ತು ನೋಡ್ಕೊಂಡ್ಬರೋಣ ಬನ್ನಿ ವೀಕ್ಷಕರೇ. ಸದ್ಯ ದೊಡ್ಡ ಮನೆಯಲ್ಲಿ ಹೈಡ್ರಾಮಾ ಆಗಿ ರಕ್ಷಿತಾಗೆ ಹೊಡೆದೇ ಬಿಟ್ರ ಅಶ್ವಿನಿ ಗೌಡ ಅನ್ನುವ ಸುದ್ದಿ ಕೂಡ ಕೇಳಿ ಬರ್ತಾ ಇರುವಂತದ್ದು. ಏನಾಯ್ತು ಈ ಒಂದು ವಿಚಾರವನ್ನ ನೋಡ್ಕೊಂಡ್ಬರೋಣ. ಈ ಒಂದು ವಿಚಾರ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋ ಈ ಮತ್ತೊಂದು ವೀಕೆಂಡ್ ಪಂಚಾಯತ್ಗೆ ಸಿದ್ಧವಾಗ್ತಾ ಇದೆ. ಜೊತೆಗೆ ಮೊದಲ ಗ್ರ್ಯಾಂಡ್ ಫಿನಾಲೆಗಳು ಕ್ಷಣಗಣನೆ ಶುರುವಾಗಿರುವಂತದ್ದು. ಅರ್ಧಕ್ಕರ್ಧ ಸ್ಪರ್ಧಿಗಳು ಈ ವಾರ ದೊಡ್ಡಮನೆ ಆಟ ಮುಗಿಸಿ ಹೊರಬರುವ ಲೆಕ್ಕಾಚಾರ ಶುರುವಾಗಿದೆ. ವಾರದ ಮಧ್ಯದಲ್ಲೇ ಸತೀಶ್ ಹೊರಬಂದಿದ್ದಾರೆ. ಹೌದು, ಈಗ ಆಟದ ಕಿಚ್ಚು ಹೆಚ್ಚುತ್ತಿದೆ. ಮುಖ್ಯವಾಗಿ ರಕ್ಷಿತಾ ಶೆಟ್ಟಿ ಆರ್ಭಟಕ್ಕೆ ಮನೆ ಮಂದಿ ಸುಸ್ತಾಗಿದ್ದಾರೆ. ಆಕೆಯ ಮಾತುಗಳು ಅಶ್ವಿನಿ ಗೌಡ, ಜಾಹ್ನವಿ ಎಲ್ಲರನ್ನ ಕೆಣಕುತ್ತಿದೆ. ಸಹಜವಾಗಿಯೇ ಮನೆ ರಣರಂಗವಾಗ್ತಿರುವಂತದ್ದು ಕಾಣ್ತಿರಬಹುದು. ಈ ಪ್ರೋಮೋದಲ್ಲಿ ಕೂಡ ಅದು ಹೈಲೈಟ್ ಆಗಿದೆ. ವ್ಯಕ್ತಿತ್ವದ ಆಟ ವೈಯಕ್ತಿಕವಾಗಿ ಆಗೋಗ್ಬಿಟ್ಟಿದೆ ಎಂದು ಬಿಗ್ ಬಾಸ್ ಹೊಸ ಪ್ರೋಮೋವನ್ನ ತೋರಿಸ್ಬಿಟ್ಟಿದ್ದಾರೆ ವೀಕ್ಷಕರ. ಹೌದು, ಮಿಡ್ ವೀಕ್ ಎಲಿಮಿನೇಷನ್ಗೆ ತಮ್ಮ ಹೆಸರನ್ನ ರಕ್ಷಿತಾ ಸೂಚಿಸಿದ್ದು ಅದಕ್ಕೆ ಕೊಟ್ಟ ಕಾರಣ ಜಾಹ್ನವಿ ಅವರ ಬೇಸರಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಅವಳ ಬಳಿ ಮಾತನಾಡ್ತೀನಿ ಎಂದು ಮನೆ ಮಂದಿ ಮುಂದೆ ಹೇಳ್ತಿರ್ತಾರೆ. ನನ್ನನ್ನ ಚೈಲ್ಡ್ ಅಂದ್ಕೊಂಡಿದ್ದೀಯಾ, ನನಗೆ ಮೆಚುರಿಟಿ ಇಲ್ವಾ ಎಂದು ಜಾಹ್ನವಿ ಕೇಳಿದಾಗ, ಹೌದು ನೀವು ಚೈಲ್ಡ್ ಎಂದಿದ್ದಾರೆ ರಕ್ಷಿತಾ ಶೆಟ್ಟಿ. ದೊಡ್ಡ ನಾಗವಲ್ಲಿ ನೀವು ಅವರು ಇವರು ಅಂತ ಅಶ್ವಿನಿ ಗೌಡ ತಂಟೆಗೆ ಹೋಗಿದ್ದು ಕೂಡಲೇ ಆಕೆ ಕೆಂಡಾಮಂಡಲವಾಗಿದ್ದೆ. ಒಡೆಯುವಂತೆ ನುಗ್ಗಿ ಬಂದು ಅಬ್ಬರಿಸಿ ನಿನ್ನ ಡ್ರಾಮಾ ಬಾತ್ರೂಮ್ನಲ್ಲಿ ಮಾಡೋ ಇದು ಕೂಗಾಡಿದ್ದಾರೆ. ಆದ್ರೆ ಅದಕ್ಕೆಲ್ಲ ರಕ್ಷಿತಾ ತಲೆ ಕೆಡಿಸಿಕೊಳ್ಳದೆ ನನ್ನಿಷ್ಟ 100 ಸಲ ಹೋಗ್ತೀನಿ, ಇದಕ್ಕೆಲ್ಲ ನೀವೇನ್ ಕೇಳೋದು, ಇದು ನಿಮ್ಮ ಮನೆ ವಾಶ್ರೂಮ್ ಎಂದು ತಿರುಗಿ ಇಟ್ಟು ಕೊಟ್ಟಿರುವಂತದ್ದು. ಹೌದು, ಬಿಗ್ ಬಾಸ್ ಮೊದಲ ದಿನವೇ ಇದೀಗ ರಕ್ಷಿತಾ ಶೆಟ್ಟಿ ಎಲಿಮಿನೇಷನ್ ಆಗಿ ಹೊರಬರುವ ಶಿಕ್ಷೆ ಅನುಭವಿಸಿದ್ರು. ಹೌದು, ಆಕೆಯನ್ನ ಮನೆಯಿಂದ ಹೊರ ಕಳುಹಿಸಲು ಜಾಹ್ನವಿ ಕೊಟ್ಟಿದ್ದ ಕಾರಣ ರಕ್ಷಿತಾ ಬೇಸರಕ್ಕೆ ಕಾರಣವಾಗಿತ್ತು. ಮೊದಲ ವಾರಾಂತದಲ್ಲೇ ರಕ್ಷಿತಾ ಮನೆಗೆ ವಾಪಸ್ ಬಂದಿದ್ರು. ಅಂದಿನಿಂದಲೂ ಇಬ್ಬರ ನಡುವೆ ಶೀತಲ ಸಮರ ನಡೀತಾನೆ ಇದೆ ವೀಕ್ಷಕರೇ. ಸದ್ಯ ಇವತ್ತು ನಡೆದಂತಹ ಇನ್ಸಿಡೆಂಟ್ ನಲ್ಲಿ ಕೊನೆಗೂ ಅಶ್ವಿನಿ ಗೌಡ ಅವರು ರಕ್ಷಿತಾಗೆ ಹೊಡೆದೇ ಬಿಟ್ರ ಅನ್ನುವಂತ ಗೆದ್ದು ಬಂದು ರಭಸಕ್ಕೆ ಸ್ಪರ್ಧಿಗಳು ಶಾಕ್ ಆಗಿದ್ದಾರೆ. ನೋಡೋಣ ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಹೈಲೈಟ್ ಆಗ್ತಾ ಇದೆ. ಕೆಲವೊಂದಿಷ್ಟು ಸುದ್ದಿಗಳು ಇದೀಗ ಮತ್ತೊಮ್ಮೆ ರಣರಂಗವಾಗ್ತಿರುವಂತಹ ವಿಚಾರಗಳು ನಾವಿಲ್ಲಿ ನೋಡಬಹುದು. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಮತ್ತು ಜಾಹ್ನವಿ, ಅಶ್ವಿನಿ ಗೌಡ ಅವರ ಹೈಲೈಟ್ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಬಿಗ್ ಬಾಸ್ ಅಪ್ಡೇಟ್ಸ್ ಗಳನ್ನ ಕ್ಷಣದಲ್ಲೂ ಪಡೆದುಕೊಳ್ಳಿ ಅಂತ ಹೇಳ್ತಾ ಇವಳನ್ನ ಮುಗಿಸ್ತಾ ಇದ್ದೀನಿ ವೀಕ್ಷಕರು. ಥ್ಯಾಂಕ್ ಯು.